ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆಯಂತಯ್ಯ, ಸಮುದ್ರದ ತಡೆಯಲೊಂದು ಮನೆ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆಯಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆಯಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವಗೆಳೆಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸುತಿ ನಿಂದೆಗಳು ಬಂದೆಡೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು. ಅಕ್ಕ ಮಾದೇವಿಯ ವಚನದೊಂದಿಗೆ ಗ್ರಾಮದ ಅಧಿದೇವರಾಗಿರ್ತಕ್ಕಂಥ ಶ್ರೀ ಮಾರುತೇಶ್ವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ರಾಣಿ ಚೆನ್ನಮ್ಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ನಾವಲ್ಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರುವ ವಾರ್ಷಿಕ ಸ್ನೇಹ ಸಮ್ಮೇಳನದ ಮಕ್ಕಳ ಸಂಭ್ರಮ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಪ್ರೇಮಪೂರ್ವಕ ಪ್ರಣಾಮಗಳು. ಸಾಗುತ್ತಿದ್ದಾನೆ ದಿವಂಗತ ದತ್ತ ದಶ ದಶೆಗೆ ಪಸರಿಸಿ ತನ್ನ ಅಗಮ್ಯ ಚೈತನ್ಯ ಚಿತ್ತಾರ. ಈ ಸಂಜೆಯ ಒಕ್ಕುಳಿಗೆಗೆ ಇನ್ನಷ್ಟು ರಂಗು ನೀಡಲು ಸಜ್ಜಾಗಿದೆ ರಾಣಿ ಚೆನ್ನಮ್ಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ನಾವಲ್ಗಿ. ನವರಸಗಳಲ್ಲಿ ವಾರ್ಷಿಕೋತ್ಸವದ ಚಿತ್ತಾರ ತುಂಬುತ್ತಾ ವಸುದೈವ ಕುಟುಂಬಕಂ ಎಂಬ ಗೀತವಾಣಿಗೆ ಅನ್ವರ್ಥ ರೂಪವಾಗಿ ನಾನು ನನ್ನದು ಎಂಬ ಅಹಂಭಾವನೆಗೆ ನಾವು ನಮ್ಮವರು ಎಂಬ ವಿಶ್ವ ಮಾನವತೆಯನ್ನು ಹೃದಯದಲ್ಲಿ ಬೆಳೆಸಿ ಪ್ರೀತಿಸಿ ಸ್ನೇಹ ತ್ಯಾಗ ಸಹನೆಗಳೇ ಬದುಕಿನ ನಿತ್ಯ ಸಂತಸ ತಾನೆ ಎಂಬ ಜೀವನ ಸಂದೇಶ ಸಾರುವ ಈ ಅನುಕ್ಷಣವನ್ನು ಪೋಷಿಸುವ ಅನನ್ಯ ಶಾಲೆ ನಮ್ಮ ಚೆನ್ನಮ್ಮ ಶಾಲೆ. ಈ ಕಾರ್ಯಕ್ರಮ ಸುಗಮವಾಗಿ ಸಾಗಲೆಂದು ದೇವರ ಅನುಗ್ರಹಕ್ಕಾಗಿ ಪ್ರಾರ್ಥನೆಯೊಂದಿಗೆ ವೇದಿಕೆಗೆ ಆಗಮಿಸಿದ್ದಾರೆ 7ನೇ ತರಗತಿ ವಿದ್ಯಾರ್ಥಿನಿಯಾದ ಕುಮಾರಿ ಪ್ರೇಮಾ ಕಲ್ಮಡಿಯವರಿಂದ.
ಮಾಡಿದ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾದ ಗಣ್ಯಮಾನ್ಯರನ್ನ ಸ್ವಾಗತಿಸಲು ಸ್ವಾಗತ ಗೀತೆಯೊಂದಿಗೆ ಆಗಮಿಸಿದ್ದಾರೆ ವರ್ಷಾ ಮುದೋಳ್, ಲಕ್ಷ್ಮೀ ಪಾಟೀಲ್ ಹಾಗೂ ಸಂಗಡಿಗರು. ಸಂತಸದ ಹೊನಲೊಳರಲಿ ಈ ಸುಂದರ ಸಂಜೆ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗೀತೆಯೊಂದಿಗೆ ಸ್ವಾಗತಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸ್ವಾಗತ ಹಾಗೂ ಮಾಲಾರ್ಪಣೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಾವಲ್ಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀ ಹನುಮಂತ್ ಸೌದಿ ಅವರಿಗೆ ಸಂಸ್ಥೆಯ ಅಧ್ಯಕ್ಷರಿಂದ ಮಾಲಾರ್ಪಣೆ ಕಾರ್ಯಕ್ರಮ. ಅದೇ ರೀತಿಯಾಗಿ
ಶ್ರೀ ಬಸವರಾಜ್ ಮಮದಾಪುರ್ ರಾಷ್ಟ್ರಮಟ್ಟ ಅದೇ ರೀತಿಯಾಗಿ ರಾಣಿ ಚೆನ್ನಮ್ಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ನಾವಲಗಿಯ ಈ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂತಹ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಬೇತಿ ನೀಡಲಾಗುವುದು. 2010-11ನೇ ಸಾಲಿನಿಂದ 2025-26ನೇ ಸಾಲಿನವರೆಗೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ನವೋದಯ, ಮೊರಾರ್ಜಿ, ಆದರ್ಶಗಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಪಾಸಾಗಿ ಹಲವಾರು ಮಕ್ಕಳು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಗ್ರಾಮೀಣ ಭಾಗದಲ್ಲಿ 25-30 ವರ್ಷಗಳ ಹಿಂದೆ ಮಕ್ಕಳಿಗೆ ಕಲಿಯಲು ಶಾಲೆ ಇಲ್ಲದೆ ಎಷ್ಟೋ ಮಕ್ಕಳು ಅನಕ್ಷರಸ್ಥರಾಗಿಯೇ ಉಳಿದು ಬಿಡುತ್ತಿದ್ದರು. ಇದನ್ನು ಗಮನಿಸಿ ಸಮಾಜದ ಉದ್ಧಾರಕ್ಕಾಗಿ 2011ರಲ್ಲಿ ರಾಣಿ ಚೆನ್ನಮ್ಮ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆಯನ್ನು ತೆರೆದರು. ಇಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವುದು ಹಗುರವಾದ ವಿಷಯವಲ್ಲ. 2011ರಿಂದ 2026ರವರೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಈ ಸಂಸ್ಥೆಯನ್ನು ನಡೆಸಿಕೊಂಡ ಬಂದ ಗೌರವಾನ್ವಿತ ಅಧ್ಯಕ್ಷರಾದ ಪ್ರಕಾಶ್ ಮಲ್ಲಪ್ಪ ಬೆಳಗಾರ್ ಸರ್ ಹಾಗೂ ಮುತ್ತಣ್ಣ ಬಸಪ್ಪ ಕೋಲೂರ್ ಸರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಜೀವಗಳಿಗೆ ಜೀವನ ಕೊಡುವ ವೃತ್ತಿಯೇ ಶಿಕ್ಷಕ ವೃತ್ತಿ. ಈ ಸಂಸ್ಥೆಯಲ್ಲಿ ಮಕ್ಕಳ ಸೇವೆ ಮಾಡುವ ಭಾಗ್ಯ ಕಲ್ಪಿಸಿ ಮತ್ತು ಎಷ್ಟೋ ಶಿಕ್ಷಕರ ಬದುಕಿನ ಜೀವನ ನಡೆಸುವುದಕ್ಕೆ ಶ್ರೇಷ್ಠವಾದ ಶಿಕ್ಷಕ ವೃತ್ತಿ ಮಾಡಲು ಕಾರಣೀಕರ್ತರಾದ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಗಳು. ದಿನದಿಂದ ದಿನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಆಧುನಿಕ ಜಗತ್ತಿನಲ್ಲಿ ಈ ಸಂಸ್ಥೆಯು ವರ್ಷದಿಂದ ವರ್ಷಕ್ಕೆ ಪ್ರಗತಿ ಹೊಂದುತ್ತಿರುವ ಸಂಸ್ಥೆಯಾಗಿ ಮುಂದೊಂದು ದಿನ ನಂಬರ್ 1 ಶಾಲೆಯಾಗಿ ಹೆಮ್ಮರವಾಗಿ ಬೆಳೆಯಲಿ. ಈ ಸಂಸ್ಥೆಯನ್ನು ನಡೆಸಲು ಸಾಕಷ್ಟು ಕಷ್ಟ ತೊಂದರೆಗಳು ಬರುತ್ತವೆ. ಅವುಗಳನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಸಂಸ್ಥಾಪಕರಿಗೆ ಆ ದೇವರು ಕೊಡಲಿ ಎಂದು ನಾವೆಲ್ಲರೂ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಸಂಸ್ಥೆ ಪರವಾಗಿ ಅವರು ಒಂದು ಗೌರವ ಸಮರ್ಪಣೆ. ಮಾಲಾ ಮೇಡಮ್ ಅವರು, ಹಾಗೆ ಕುಮಾರಿ ದೀಪಾ ಮೇಡಮ್, ಪಾರ್ವತಿ ಮೇಡಮ್, ಸುರೇಖಾ ಮೇಡಮ್, ಸುಧಾ ಮೇಡಮ್, ಹಾಗೆ ಶ್ರೀಮತಿ BB ಆಯಿಷಾ ಮೇಡಮ್. ರಾಣಿ ಚೆನ್ನಮ್ಮ ಶಾಲೆಯ ಎಲ್ಲ ಗುರುಮಾತೆಯರಿಗೆ ಈ ಒಂದು ಸಂಸ್ಥೆ ವತಿಯಿಂದ ಸಾವಲ್ಗಿ ಅಂತ ನಿಮ್ಮ ಯೂಟ್ಯೂಬ್ನಲ್ಲಿ ಟೈಪ್ ಮಾಡಿದರೆ ನೇರ ಪ್ರಸಾರ ನಿಮಗೆ ನೋಡಲಿಕ್ಕೆ ಸಿಗುತ್ತದೆ. ಆ ಒಂದು ಲಿಂಕನ್ನು ನಿಮ್ಮ ಆತ್ಮೀಯರಿಗೆ ಕಳುಹಿಸಿ ಮನೆಯಲ್ಲೇ ಕುಳಿತು ನೋಡುವಂತಹ ವ್ಯವಸ್ಥೆಯನ್ನು ಕೂಡ ಈ ವರ್ಷ ಮಾಡಿದ್ದೇವೆ. ವೇದಿಕೆಗೆ ಆಗಮಿಸಬೇಕು ಪವಿತ್ರ ಯಡಪ್ಪನವರು.
ಹಲೋ, ಶ್ರೀಮತಿ ಪವಿತ್ರ ಯಡಪ್ಪನವರು. ಗುರುವೇ ನೀನು ಕಾರಣನೇ. ಮಮತೆಯ ಮಡಿಲು ಇವರು. ಈ ಆಯಿಷಾ ಮೇಡಮ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ. 2025-26ನೇ ಸಾಲಿನ ಈ ಒಂದು ಗುರುಮಾತೆಗೆ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಅವರ ಈ ಒಂದು ಮಕ್ಕಳಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ಆ ಮಗುವಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಒಂದು ಜೋರಾದ ಚಪ್ಪಾಳೆ ತಟ್ರಿ ಎಲ್ಲರೂ. ಈ ಒಂದು ಭವ್ಯ ವೇದಿಕೆಯಲ್ಲಿ ಆ ಮಗುವಿಗೆ ಸತ್ಕಾರವನ್ನ ಪಡೆದುಕೊಳ್ತಾ ಇದ್ದಾನೆ. ಧನ್ಯವಾದಗಳು ಸರ್. ಆ ಒಂದು ಮಹಿಳೆಯರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಉತ್ತಿ ಬಿತ್ತಿ ಕೃಷಿಕನಾದ, ವೇದಗಳನ್ನು ಓದಿ ಬ್ರಾಹ್ಮಣನಾದ, ಇವುಗಳ ಎಲ್ಲ ಅನುಭವಗಳನ್ನು ನೀಡಿದ ಗುರು ಮಾತ್ರ ಪರಬ್ರಹ್ಮನಾದ. ಈ ಸುಂದರ ಸಂಜೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ರಾಣಿ ಚೆನ್ನಮ್ಮ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ 2026 ಇಂದಿನ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿರ್ತಕ್ಕಂಥ ಪರಮ ಪೂಜ್ಯ ಶಶಿಕಾಂತ್ ಗುರುಜಿರವರೇ, ಹಾಗೆ ನಾವಲ್ಗಿ ಗ್ರಾಮದ ಹಿರಿಯರಾದಂಥ ಹನುಮಂತಣ್ಣ ಸೌದೆಯವರೇ, ಹಾಗೆ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಶ್ರೀಯುತ SR ಡೋಂಗ್ರೆ ಅವರೇ, ಹಾಗೆ ಉಪನ್ಯಾಸಕರಾದ ಪ್ರಕಾಶ್ ಬಡ್ಗೇರವರೇ, ಕಾರ್ಜೋಳ್ ಸಂಸ್ಥೆಯ ಸಂಸ್ಥಾಪಕರಾದಂಥ ನಾರಾಯಣ್ ಕಾರ್ಜೋಳ್ರವರೇ, ಮಹಾಂತೇಶ್ ಬಡ್ಗೇರವರೇ, ಗೌಡಪ್ಪನವರವರೇ, ಅರ್ಜುನ್ ರಾಮದುರ್ಗ್ ಅವರೇ, ಮಹಾದೇವ್ ನೇಸೂರ್ ಅವರೇ, ಮಮದಾಪುರ್ ಅವರೇ, ಕೋತ್ ಅವರೇ ಹಾಗೂ ಮುದೋಳ್ ಅವರೇ, ಈ ಶಾಲೆಯ ಸಂಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಮುತ್ತಪ್ಪನ ಕೋಲೂರ್ ಅವರೇ, ಪ್ರಕಾಶ್ ಬಳಿಗಾರ್ ಅವರೇ ಹಾಗೂ ಅಂಬಿ ಅವರೇ, ಯಾವತ್ತೂ ತಂದೆ ತಾಯಂದಿರೇ, ನಮಗೆಲ್ಲ ಗೊತ್ತಿರುವಂತೆ ಏನಪ್ಪಾ ಅಂದ್ರೆ ಆ ಶಾಲೆಯಲ್ಲಿ ಆ ವೇದಿಕೆ ಮೇಲೆ ಇದೇಗ ಒಂದು ವಿಡಿಯೋ ಪ್ಲೇ ಆಗ್ತಾ ಇತ್ತು. ಅದು ವರ್ಷದುದ್ದಕ್ಕೂ ನಾನು ಮಾಡಿದಂಥ ಕಾರ್ಯಕ್ರಮಗಳೇ. ಪ್ರತಿಭಾ ಕಾರಂಜಿ ಆಗಿರ್ಬೋದು, ಕ್ರೀಡಾಕೂಟ ಆಗಿರ್ಬೋದು, ನಾವು ಮಾಡಿದಂಥ ಕಾರ್ಯಕ್ರಮಗಳನ್ನು ಮರಳಿ ಒಂದ್ಸರ ನನಗೆ ನೋಡಿದಾಗ ಬಹಳಷ್ಟು ಖುಷಿ ಆಯಿತು. ಯಾಕಪ್ಪ ಅಂದ್ರೆ ಅದಕ್ಕೊಂದು ಟ್ಯಾಗ್ ಲೈನ್ ಕೊಟ್ಟಿದ್ರು, ನಮ್ಮ ಮಕ್ಕಳು ಆಟಕ್ಕೂ ಸೈ ಪಾಠಕ್ಕೂ ಸೈ ಅಂತೇಳಿ. ಅಂತ ಒಂದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಂಡಂತ ಕನಸು ಯಾವುದಪ್ಪ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ. ಆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಶಿಕ್ಷಣವು ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಹಾಗೆ ಅಂತ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುವಂತ ಶಿಕ್ಷಣ ಸಂಸ್ಥೆ ಯಾವುದಪ್ಪ ಅಂದ್ರೆ ರಾಣಿ ಚೆನ್ನಮ್ಮ ಶಿಕ್ಷಣ ಸಂಸ್ಥೆ. ಸುಮಾರು 2016ರಲ್ಲಿ ಪ್ರಾರಂಭವಾದಂಥ ಈ ಶಿಕ್ಷಣ ಸಂಸ್ಥೆ ಅವ್ರು ಹೇಳಿದ್ರು 60ರಿಂದ 600ರವರೆಗೆ ಮಕ್ಕಳನ್ನ ಪಡೆಯುವಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಇಲ್ಲಿರುವಂತ ಅಧ್ಯಕ್ಷರಾಗಿರ್ಬೋದು, ಬಳಿಗಾರ್ ಸರ್ ಆಗಿರ್ಬೋದು, ಅಂಬಿಯವರಾಗಿರ್ಬೋದು, ಎಲ್ಲ ಶಿಕ್ಷಕರಾಗಿರ್ಬೋದು, ನಾವಲ್ಗಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಿರಿಯರಾಗಿರ್ಬೋದು, ಸಾಕಷ್ಟು ಸಹಕಾರ ಬಾಳಿದೆ. ಈ ಶಾಲೆಗೆ ಏನಪ್ಪಾ ಅಂದ್ರೆ ನಾನು ಸಾಕಷ್ಟು ಏನಪ್ಪಾ ಅಂದ್ರೆ ಭೇಟಿಯನ್ನು ಕೊಟ್ಟು ಗುಣಮಟ್ಟವನ್ನು ಪರೀಕ್ಷೆ ಮಾಡಿದಾಗ ಸಾಕಷ್ಟು ಗುಣಮಟ್ಟವನ್ನು ನೀಡುವಲ್ಲಿ ಏನಪ್ಪಾ ಅಂದ್ರೆ ಶಾಲೆ ಮುಂಚೂಣಿಯಲ್ಲಿದೆ. ಅಂದಲ್ಲೇ ಏನಪ್ಪಾ ಅಂದ್ರೆ 60 ಇರುವಂತ ಮಕ್ಕಳು 600 ಆಗಿದ್ದಾವೆ. ಒಂದ್ ವೇಳೆ ನಾವೇನಾದ್ರೂ ಗುಣಮಟ್ಟವನ್ನು ಕೊಡದೇ ಇದ್ರ 60 ಇರುವಂತ ಮಕ್ಕಳು 600 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಇವತ್ತಂತೂ ಎಷ್ಟೊಂದು ಸ್ಪರ್ಧೆ ಇದೆಯಪ್ಪ ಅಂದ್ರ ಇರುವಂತೆ 1 ಅಥವಾ 2 ಮಕ್ಕಳು ಇರ್ತಾವ. ಎಲ್ಲಿ ಹಚ್ಚಬೇಕಪ್ಪ ಅಂದ್ರ ಪಾಲಕರು 100 ಸಾರಿ ವಿಚಾರ ಮಾಡ್ತಾರ. ಹೌದಾ? ಅಂದಾಗ ಮಾತ್ರ ಏನಪ್ಪಾ ಅಂದ್ರ ಗುಣಮಟ್ಟವನ್ನ ನೀಡಿದಲ್ಲಿ ಮಾತ್ರ ಏನಪ್ಪಾ ಅಂದ್ರ ಮಕ್ಕಳನ್ನ ಪಾಲಕರು ಒಳ್ಳೆಯ ಶಾಲೆಗೆ ಸೇರಿಸ್ತಾರೋ. ಹಾಗಾಗಿ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಇಲ್ಲೇ ನಮ್ಮ ನಾವಲ್ಗಿಯಲ್ಲಿ ಪಬ್ಲಿಕ್ ಸ್ಕೂಲ್ ಸಹ ಇದೆ. ಇಲ್ಲಿ ನಾವಲ್ಗಿಯಿಂದ ನಮಗೆ ಬಹಳಷ್ಟು ಶಿಕ್ಷಣಕ್ಕೆ ಬಹಳಷ್ಟು ಸಹಕಾರ ಸಿಗ್ತಾ ಇದೆ. ಹಾಗಾಗಿ ತಾಲೂಕಿನ ಅತ್ಯುತ್ತಮವಾದಂಥ ಪಬ್ಲಿಕ್ ಸ್ಕೂಲು ಸಹ ನಾವಲ್ಗಿಗೆ ಬಂದಿದೆ. ಆದರೂ ಸಹ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸಾಕಷ್ಟು ಸಂಖ್ಯೆ ಇದ್ರು ಸುತ್ತಮುತ್ತಲಿನ ಗ್ರಾಮೀಣದಿಂದ ಬರುವಂತ ತಮ್ಮಲ್ಲಿಯೂ ಸಹ 600 ಮಕ್ಕಳಿದ್ದು ಏನಪ್ಪಾ ಅಂದ್ರೆ ಪೋಷಕರು ಬಹಳಷ್ಟು ಶಿಕ್ಷಣದ ಬಗ್ಗೆ ಆಸಕ್ತಿ ಇರೋದು ನಮಗೆಲ್ಲ ಕಂಡು ಬರ್ತಾ ಇದೆ.
ಇದು ಏನಪ್ಪಾ ಅಂದ್ರೆ ಬಹಳ ಅತ್ಯುತ್ತಮವಾದ ಭೌತಿಕ ಸೌಲಭ್ಯಗಳನ್ನು ಹೊಂದಿದಂಥ ಒಂದು ಶಾಲೆಯಾಗಿದೆ. ಸುಸಜ್ಜಿತ ಕಟ್ಟಡಗಳಾಗಿರ್ಬೋದು. ಹೇಳಿದ್ರು ಮಕ್ಕಳನ್ನ ಅಲ್ಲ ಡ್ರೈವರ್ಗಳನ್ನು ಸಹ ಗೌರವಿಸಿದ್ರು. ಅದು ನನಗೆ ಬಹಳಷ್ಟು ಖುಷಿ ಆಯಿತು. ಹಾಗೆ ವರ್ಷದುದ್ದಕ್ಕೂ ಕೆಲಸ ಮಾಡಿದಂಥ ಶಿಕ್ಷಕರನ್ನು ಗೌರವಿಸೋದು ಅದಲ್ಲ, ಅದು ಬಹಳ ದೊಡ್ಡ ಕೆಲಸ. ನಿಜವಾಗಿಯೂ ಹೋದ ವರ್ಷ ನಾನು ಈ ವೇದಿಕೆಯಲ್ಲಿ ಕುಂತ್ಕೊಂಡಿದ್ದೆ. ಹೋದ ವರ್ಷವೂ ಸಹ ಒಬ್ಬ ಒಳ್ಳೆಯ ಶಿಕ್ಷಕರನ್ನು ಗೌರವಿಸಿದ್ರು. ಅದು ಒಂದು ನೆನಪದ ನನಗೆ. ಯಾಕಪ್ಪ ಅಂದ್ರೆ ಆ ಶಿಕ್ಷಕರು ಯಾರಂತ ನನಗೆ ಹೆಸರು ನೆನಪಿಲ್ಲ, ಆದ್ರೆ ಹೆಸರು ಮಾತ್ರ ವರ್ಷದುದ್ದಕ್ಕೂ ಒಂದೇ ರಜೆಯನ್ನು ಹಾಕದೇ ಇದ್ರು ಅಂತೇಳಿ ಹೇಳಿದ್ರು ನನಗೆ. ಹಾಗೆ ಏನಪ್ಪಾ ಅಂದ್ರೆ ಇನ್ನು ಆಯಿಷಾ ಮೇಡಮ್ ಅವ್ರು ನಿಜವಾಗಿಯೂ ಅವ್ರ ಬರವಣಿಗೆ ಬಹಳಷ್ಟು ದುಂಡಾಗಿತ್ತು. ಅವ್ರು ನನಗೆ ಸುಮಾರು 4 ವರ್ಷದಿಂದ ಪರಿಚಯ. ಆದರೂ ಅವರನ್ನು ಇವತ್ತು ಗುರುತಿಸುವಂಥ ಒಂದು ಕಾರ್ಯಕ್ರಮ ಈ ವೇದಿಕೆಗೆ ಸಾಕ್ಷಿ ಆಯಿತು. ಹೀಗೆ ಹಲವಾರು ಶಿಕ್ಷಕರನ್ನು ನಾವು ಗೌರವಿಸಿದಾಗ ಮಾತ್ರ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗ್ತದ, ಒಂದು ಮಕ್ಕಳ ಜ್ಞಾನ ಹೆಚ್ಚಾಗ್ತದ ಅಂತ ಒಂದು ಕೆಲಸನ ನಾವೆಲ್ಲರೂ ಸಮುದಾಯ, ಪೋಷಕರು ಹಾಗೂ ಸಂಸ್ಥೆಯ ಮುಖ್ಯಸ್ಥರು ಎಲ್ಲರೂ ಮಾಡೋಣ, ಮಕ್ಕಳಿಗೆ ಜ್ಞಾನವನ್ನು ಹಂಚೋಣ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ನೀಡಿದಂಥ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಉಪಾಧ್ಯಾಯರಾಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯನ್ನು ಹುಟ್ಟೂರಾದ ಯಕ್ಷಂಬದಲ್ಲಿ ಮುಗಿಸಿ BSc ಪದವಿಯನ್ನು ಚಿಕ್ಕೋಡಿಯಲ್ಲಿ ಪಡೆದಿದ್ದಾರೆ. ಶ್ರೀಯುತರು ವೃತ್ತಿಯಿಂದ ಶಿಕ್ಷಕರಾದರೂ ಕೂಡ ಪ್ರವೃತ್ತಿ ಅವಾರ್ಡ್ಗಳನ್ನು ವೈಜ್ಞಾನಿಕ ಕಾರ್ಯಕ್ರಮದಲ್ಲಿ ಕೊಟ್ಟು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇವರಿಗೆ ಲಭಿಸಿದ ಪ್ರಶಸ್ತಿಗಳು ರಾಜ್ಯದ ಅತ್ಯುನ್ನತ ಶಿಕ್ಷಕ ಪ್ರಶಸ್ತಿ, ರಾಜ್ಯದ ಅತ್ಯುನ್ನತ ವಿಜ್ಞಾನ ಮಿತ್ರ ಪ್ರಶಸ್ತಿ, ಚಿಂತನ ಶಿಕ್ಷಕ ಪ್ರಶಸ್ತಿ. ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣವರನ್ನು ಧ್ಯಾನಿಸಿಕೊಂಡು ಸಮಕಾಲೀನ ಶರಣರಿಗೆ ವಂದನೆಗಳನ್ನು ಹೇಳಿ, ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥ ರೈತರನ್ನು, ದೇಶದ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರನ್ನು, ಹೆತ್ತ ತಾಯಿ ಹೊತ್ತ ಭೂಮಿಗೆ ನಾನು ಅನಂತ ವಂದನೆಗಳನ್ನು ನಮಸ್ಕಾರಗಳನ್ನು ತಿಳಿಸಿ, ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಣಿ ಚೆನ್ನಮ್ಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ನಾವಲ್ಗಿಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿರ್ತಕ್ಕಂತಹ ಯುವ ಸನ್ಯಾಸಿಗಳಾದ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರು ಅನಿವಾರ್ಯ ಕಾರಣಗಳನ್ನು ಬಂದಿಲ್ಲ. ಅವರನ್ನು ಸಹ ನೆನೆದುಕೊಂಡ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಹನುಮಂತ ವಿ ಸೌದಿ ಅವರೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ಬೆಳೆಗಾರ್ ಅವರೇ, ಈ ಸಂಸ್ಥೆಯ ಕಾರ್ಯದರ್ಶಿ ಅವರೇ, ಎಲ್ಲ ಮುಖ್ಯೋಪಾಧ್ಯಾಯರೇ ಹಾಗೂ ಗುರುಮಾತೆಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಮಾತಾಡೋ ಟೈಮ್ ಅಲ್ಲ, ಎಲ್ಲರೂ ಲಕ್ಷ್ಯ ಈಗ ನಿಮ್ಮ ಮಕ್ಕಳ ಕಾರ್ಯಕ್ರಮ ಕಡೆದೆ. ತಾಯಂದ್ರಿಗೆ ಒಂದು ಮಾತು ಹೇಳ್ತೇನೆ. ಈಗ ನಾನು ಅಧ್ಯಕ್ಷ ಜೊತೆಗೆ ಮಾತಾಡ್ತಾ ಇದ್ದೆ. ಒಂದು 10-15 ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಕೇವಲ ಖುಷ್ಕಿ ಭೂಮಿ, ಒಣ ಭೂಮಿ ಆಗಿರ್ತಕ್ಕಂಥ ಈ ಜಾಗದೊಳಗೆ ಈಗ ಫಲವತ್ತಾಗಿರ್ತಕ್ಕಂಥ ಕಬ್ಬು, ಅರಿಶಿನವನ್ನು ಬೆಳೀತಕ್ಕಂಥ ಜಾಗದೆ. ಈ ಭಾಗದೊಳಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆಗಳು ಬೇಕಾಗಿತ್ತು. ಅದನ್ನು ಅರಿತುಕೊಂಡು ಈ ಬೆಳೆಗಾರ ಬಂಧುಗಳು ಅವರೆಲ್ಲ ಮಿತ್ರರು ಕೂಡಿ ಒಂದು ಸಂಸ್ಥೆನ ಆರಂಭ ಮಾಡಿದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ. ಒಂದು ಮಾತು ಲಕ್ಷದಾಗ ಇಡಬೇಕು ನೀವು. ಒಂದು 5 ನಿಮಿಷ ಮಾತಾಡ್ತೀನಿ, ನಿಮ್ಗೆ ಖುಷಿ ಆಗೋಂಗಿರ್ತದೆ. ಅವ್ರ ಹುಡುಗರು ತಮ್ಮ ತಯಾರೊಳಗೆ ಅದಾರೆ. ತಾಯಂದ್ರೆ ಒಂದೆರಡು ಮಾತು ಕೇಳಿ, ಅವುಗಳು ಕೇಳ್ತಕ್ಕಂಥ ಮಾತು ಬೇರೆ. ಹುಡುಗರು ಹೋಮ್ವರ್ಕ್ ಮಾಡ್ಕೊಂಡು ನಿಮ್ಗೆ ತೋರ್ಸಕ್ಕೆ ಬರ್ತಾರೆ. ನಾನು ಕಂಡಂಥ ಒಂದು ಪರಿಸ್ಥಿತಿ ಹೇಳ್ತೇನೆ. ಹಳ್ಳ್ಯಾಗ 6:06ವರೆಗೆ ತಾಯಂದರು ಎಲ್ಲಿ ಕೂತಿರ್ತಾರೆ ಗೊತ್ತದೆ. 6:06 ಚಾಲೂ ಆಯ್ತಪ್ಪ TV ಅಂತಂದ್ರೆ ಧಾರಾವಾಹಿಗಳು 10 ತನಕ ಮುಗಿಯಂಗಿಲ್ಲ. ಯಾವುದಾದ್ರೂ ಹುಡುಗ ನಿಮ್ಗೆ ಹೋಮ್ವರ್ಕ್ ತೋರ್ಸಕ್ಕೆ ಬಂದ ಅಂದ್ರೆ ಹುಡುಗ ಒಂದು ಕಪಾಳ ಕೊಟ್ಟು ಹೇಳ್ತೀನಿ, ಈಗ ತೋರಿಸ್ಬೇಡ, TV ಒಳಗೆ ಅಡ್ವರ್ಟೈಸ್ ಹತ್ತಬೇಕು, ನಿನ್ನ ಹೋಮ್ವರ್ಕ್ ನಾವು ನೋಡಬೇಕು. ತಾಯಂದ್ರಿಗೆ ಗೊತ್ತದ 7 ಗಂಟೆಗೆ ಒಂದು ಕಾರ್ಯಕ್ರಮ ಚಾಲೂ ಆಗ್ತೈತ್ರಿ. ಧಾರಾವಾಹಿ ಭಾಳ ಚಲೋ ಅದೇ. ಯಾವುದ್ರದು ಈಗ ಮುಗಿತು ಬಂದೈತಲ್ಲ, ಯಾವುದದು? ಹಾಂ, ಎಲ್ಲರಿಗೂ ಗೊತ್ತದೆ, ಭಾಗ್ಯಲಕ್ಷ್ಮಿ ಅಲ್ವಾ? ಹುಡುಗರಿಗೆ ಹೆಸರು ಗೊತ್ತಿರಕ್ಕಿಲ್ಲ.
ಯಾವ ಶಾಲೆಗೆ ಎಷ್ಟೈತಿದ್ರು ಗೊತ್ತಿಲ್ಲ, ಆದ್ರೆ ಧಾರಾವಾಹಿ ಯಾವ ಟೈಮಿಗೆ ಯಾವ್ದು ಹತ್ತೈತಿ ಅನ್ನೋದು ನಮ್ಮ ಅವುಗಳಿಗೆ ಎಲ್ಲರಿಗೂ ಗೊತ್ತೈತಿ. ಅಪ್ಪ ತಪ್ಪಿ ಯಜಮಾನ ಮನೆಗೆ 7 ಗಂಟೆಗೆ ಬಂದ ಅಂದ್ರೆ ಅವನಿಗೆ ಊಟ ಸಿಗಂಗಿಲ್ಲ. ಸ್ವಲ್ಪ ತಿರುಗಾಡಿ ಪಾಪ ನೀನು 10ವರೆಗೆ ಬಂದ ನಂತರ ಅವ ಅಂತಾನ ಬಾಯಾಗ ಹಣ್ಣು ಬೀಳತ್ತ ಅವ ಅಂದ್ರೆ ಟಿ ವಿದಾಗ ಹೆಣ ಬೀಳಬೇಕು, ನಿನ್ನ ಬಾಯಾಗ ಹಣ್ಣು ಬೀಳಬೇಕು ಸುಮ್ಕೊಂಡು ಅನ್ಕೋತ ಅದು ಓಣಿ ತಿರುಗಾಡ್ತದೆ ಗಂಡಸು. ಹೆಣ್ಮಕ್ಕಳ ಟಿ ವಿ ಮುಂದೆ ಕೂತ ಭೂಮಿ ತೂಕದಾಗಿದ್ದಾರೆ. ದಯವಿಟ್ಟು ತಾಯಂದ್ರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ಮಕ್ಕಳ ಜೊತೆಗೆ ನೀವು ಇರ್ರಿ. ಸಿಟಿ ಒಳಗೆ ನಾಯಿಗಳ ಜೊತೆಗೆ ವಾಕಿಂಗ್ ಮಾಡೋಕೆ ಟೈಮ್ ಐತಿ, ಆದ್ರೆ ಮಕ್ಕಳ ಜೊತೆಗೆ ಮಾತಾಡೋಕೆ ಟೈಮ್ ಇಲ್ಲ. ಹಳ್ಳಿ ಒಳಗೆ ಏನಾದರೂ ಸ್ವಲ್ಪ ಟೈಮ್ ಐತಿ, ಆದ್ರೆ ದುರ್ದೈವ ಏನಂದ್ರೆ ಟಿ ವಿ ನೋಡ್ಕೊತ ಕೂತಿದ್ದೀರಿ. ದಯವಿಟ್ಟು ಒಂದೊಂದು ಹಳ್ಳಿ ಒಳಗೆ ಈಗ ಅನೌನ್ಸ್ ಮಾಡಿದ್ದಾರೆ, ಸಂಜೆ 6ರಿಂದ 10ವರೆಗೆ ಎಲ್ಲರೂ ಟಿ ವಿ ಬಂದ್ ಮಾಡಬೇಕು, ಮೊಬೈಲ್ಗಳ ಎಲ್ಲ ನೆಟ್ವರ್ಕ್ ಬಂದ್ ಮಾಡಬೇಕು. ನಿಮ್ಮ ಲಕ್ಷ್ಯ ಎಲ್ಲಿರಬೇಕು? ಮಕ್ಕಳ ಕಡೆ ಇರಬೇಕು. ನೀವು ಮಕ್ಕಳಿಗಾಗಿ ಡಿಪಾಸಿಟ್ ಬೇಡ, ಮಕ್ಕಳಿಗಾಗಿ ಬ್ಯಾಲೆನ್ಸ್ ಬೇಡ, ಮಕ್ಕಳಿಗಾಗಿ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕಂತ ಗುರಿಯನ್ನ ಇವತ್ತೆಲ್ಲ ತಾಯಿಯಂದರು ಹೊಂದ್ಕೊಳ್ಬೇಕು. ಇವತ್ತಿನ ಮಕ್ಕಳು ನೀವು ಯಾವಾಗಾದ್ರೂ ನಿರ್ಲಕ್ಷ್ಯ ಮಾಡ್ರಿ ಅಂದ್ರೆ ನಾಳೆ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಲಕ್ಷ ಇಟ್ಕೊರಿ. ಸಿಟಿ ಒಳಗೆ ಒಂದು ಗಮ್ಮತ್ತು ಹೇಳ್ತೇನೆ ನಿಮಗೆ. ಗಂಡಗ ₹1,00,000 ಪಗಾರ, ಹೆಂಡತಿಗೆ ₹1,00,000 ಪಗಾರ. ಆದರೆ ಹೆಂಡತಿ ಲಕ್ಷ ಗಂಡನ ಮ್ಯಾಗಿಲ್ಲ, ಗಂಡನ ಲಕ್ಷ ಹೆಂಡತಿ ಮ್ಯಾಗಿಲ್ಲ. ಸಂಡೇ ಮತ್ತು ಸ್ಯಾಟರ್ಡೆ ಅಟ್ಟ ಗಂಡ, ಸಂಡೇ ಗಂಡ ಅಟ್ಟ. ಅವು IT BT ಒಳಗೆ ರೊಕ್ಕ ಉಡ್ಸೋದ್ರಾಗ ಹೋಗ್ತಾ ಹೊರತಾಗಿ ಮಕ್ಕಳ ಕಡೆ ಲಕ್ಷ ಇಲ್ಲ. ಒಂದು ಗಮ್ಮತ್ತು ಹೇಳ್ತಾನೆ ನಿಮಗೆ. ಒಬ್ಬಾಕೆ ಹುಡುಗ 2ನೇತೆ 3ನೇತೆ ಇತ್ತು. ತಾಯಿ IT BT ಇಂಜಿನಿಯರ್ ಆಗಿದ್ದಳು. ಆಕೆ ಏನು ಮಾಡ್ತಾಳು ಅಂದ್ರೆ ಮನೆಯೊಳಗೆ ಒಂದು ಕೊಲೆ ಇತ್ತು, ಆ ರೂಮಿನೊಳಗೆ ಏನು ಮಾಡ್ತಾಳು, ಕಿಮ್ಮತ್ತಿನ ವಸ್ತುಗಳನ್ನು ಅಂದ್ರೆ ರೊಕ್ಕ ರೂಪಾಯಿ ಬಂಗಾರಗಳನ್ನು ಇಟ್ಟ ಅದಕ್ಕೆ ಕೀಲಿ ಹಾಕಿ ಹೋಗ್ತಿದ್ದಳು. ಮಗುನ ಮಾತ್ರ ಆಯಾದವ್ರ ಕಡೆ ಕೊಡ್ತಿಳು, ಕೆಲಸದವ್ರ ಕಡೆ ಕೊಡ್ತಿದ್ದಳು. ಒಂದು ಹುಡುಗ ಅವಾಗ ಕೇಳ್ತು, ಅವ್ವ ಕೊಲೆದಾಗ ನೀ ಏನು ಇಡ್ತೀಯ ಅಂತ. ಹುಡುಗ ಹೇಳ್ತು, ಅವು ಹೇಳ್ತಾಳೆ ಕಿಮ್ಮತ್ತಿನ ವಸ್ತುಗಳನ್ನ ರೂಮಿನಾಗ ಇಟ್ಟಿದ್ದೀನಿ ಮತ್ತು ಅದು ಕೀಲಿ ಹಾಕ್ತೇನೆ, ನಾ ಯಾರ ಅಂತ ಕೇಳಿದಳು. ನನ್ನ ಮಾತ್ರ ಆಯನ್ ಕೊಯ್ಯಾಕೆ ಕೊಟ್ಟು ಹೋಗ್ತೀರಿ, ಕಿಮ್ಮತ್ತಿನ ವಸ್ತು ಒಳಗಿಡ್ತೀರಿ, ನನಗೇನು ಕಿಮ್ಮತ್ತು ಇಲ್ಲೇನ? ಹಿಂಗೆ ಪರಿಸ್ಥಿತಿ ಬರ್ತದ, ಲಕ್ಷ ಇಟ್ಕೊರಿ. ಒಂದು ವೇಳೆ ನೀವು ಹಿಂಗೆ ಮಾಡ್ರಪ್ಪ ಅಂತಂದ್ರೆ ಮಕ್ಕಳು ಕಾಡ್ತಾವ ತಿಳ್ಕೊಂಡು ಹಾಸ್ಟೆಲ್ದಾಗ ಇಟ್ಟಿದ್ದಾರೆ. ಮಕ್ಕಳನ್ನ ಹಾಸ್ಟೆಲ್ದಾಗ ಇಟ್ಟಿದ ಮಕ್ಕಳು ದೊಡ್ಡಾಗಾದ ನಂತರ ಅಂತೈತಿ ನಿಮ್ಮನ್ನು ಹೋದ ಅವು ಅಪ್ಪನ ವೃದ್ಧಾಶ್ರಮದಾಗ ಇಡ್ತಾವ. ದಯವಿಟ್ಟು ಲಕ್ಷ ಇಟ್ಕೊರಿ. ಮಕ್ಕಳನ್ನು ನಿಮ್ಮ ಜೊತೆಗೆ ಬೆಳೆಸ್ರಿ, ನಿಮ್ಮ ಸಂಸ್ಕಾರ ಅವ್ರಿಗೆ ಬೇಕು. ಅದಕ್ಕಾಗಿ ತಾಯಂದರು ಮುಂಜಾನೆ ಎದ್ದು ಮಕ್ಕಳ ಜೊತೆಗೆ ನಾ ಮಾತಾಡಬೇಕು. ಒಂದು ಮಾತನ್ನು ಹೇಳ್ತೀನಿ. ನಿಮ್ಮ ಹಳ್ಳಿ ಒಳಗೆ ನಾವು ಹಳ್ಳಿಯಾಗ ಬೆಳೆದವರು, ನಮ್ಮ ಅವ್ವ ಕಲ್ತಿಲ್ಲ, ಅಪ್ಪ ಕಲ್ತಿಲ್ಲ, 8 ಜನ ಮಕ್ಕಳು ನಾವು. ನಮ್ಮ ಅವ್ವ ಇಲ್ಕಲ್ ಸಾಡಿ ಉಟ್ಕೊಂಡು ಯಾದವಾಡಿ ಕುಪ್ಸ ಹಾಕ್ಕೊಂಡು ತಲೆ ಮೇಲೆ ಸರಗಾವ್ ಹಚ್ಕೊಂಡು ಹಣಿ ಮೇಲೆ ವಿಭೂತಿ ಮಾಡ್ಕೊಂಡು ಬೆಳಗಿನ 3 ಗಂಟೆಗೆ ಬಿಸ್ಗೋಲಿ ಕೂತಿ 3 ಮಣ ಜಾಳ ತಗೊಂಡು ಬೀಸ್ತಿದ್ದಳತ್ತಂದ್ರೆ ತೊಡಿ ಮ್ಯಾಗ ನಾವು ಅಲ್ಲಿ ಕೂತಿದ್ದು. ಅವನ ಹಾಡು ಕೇಳಿ ಬೆಳೆದವ್ರು ನಾವು. ಎಂಥ ಹಾಡು ಹೇಳ್ತಾಳೆ ಅವು. ಈಗಿನ ಹುಡುಗ ಅವುಗಳು ಹಾಡು ಅನ್ನಪ್ಪ ಅಂತಂದ್ರೆ ಓಣೆ ನಾಯಿಗಳು ಓಡಿ ಹೋಗ್ತಾವೆ, ಹಾಡು ಅನ್ನಕ್ಕೆ ಬರೋದಿಲ್ಲ ಅವರಿಗೆ. ಇಂಥ ಹಾಡುಗಳನ್ನ ನಮ್ಮ ಅವು ಹಾಡ್ತಿದ್ರು ಎಷ್ಟು ಚಂದ. ಒಂದು ಹಾಡು ಹೇಳ್ತೀನಿ, ಟೈಮ್ ಭಾಳ ಇಲ್ಲ. ಜನಪದ ಹಾಡುಗಳು ಭಾಳ ಚಂದ ಅದಾವ, ಅದರ ವೇಳೆ ಇಲ್ಲ. ಒಂದು ಹಾಡು ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ, ಎದ್ದೊಂದು ಗಳಿಗೆ ನೆನೆದೇನೋ. ಹಿಂಗೆ ಹಾಡ್ತಿದ್ರೆ ತೊಡಿ ಮ್ಯಾಗಿನ ಕೂಸು ಮಲಗ್ತಿತ್ತು. ಕೂಸು ಅಟ್ಟ ಯಾಕೆ ಕೌದಿ ಹೊಚ್ಕೊಂಡು ಮಲ್ಕೊಂಡು ಅಪ್ಪ ಸುದಕ ಮತ್ತೆ ಹೊಚ್ಕೊಂಡು ಮಲ್ಕೋತಿದ್ದ. ಇಟ್ಟು ಚಂದ ಹಾಡ್ತಿದ್ರು ನಮ್ಮ ಅವುಗಳು. ಈಗಿನವ್ರಿಗೆ ಹಾಡು ಅನ್ನಪತ್ತ ಅನ್ನಕ್ಕೆ ಬರೋದಿಲ್ಲ. IT BT ಕಲಿಸಿದ ಹೆಣ್ಮಕ್ಳು ಈಗಿನ ಹಾಡು ಹಾಡನ್ನು ಅವ್ರು ಹೆಂಗೆ ಅಂತಾರೆ ನೋಡ್ರಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನನಗೆ ಅವ್ರಿಗೇನ ಇಡ್ಲಿ ಮಾಡಕ್ಕೆ ಬರಲ್ಲ, ದೋಸೆ ಮಾಡಕ್ಕೆ ಬರಲ್ಲ, ರೊಟ್ಟಿ ಮಾಡಕ್ಕೆ ಬರಲ್ಲ. ಅವರನ್ನು ಕಲಿಸಿ ಇಂಜಿನಿಯರಿಂಗ್ ಕೊಟ್ಟಿರ್ತಾರೆ. ಅವಕ್ಕೆ ಹಾಡ್ತಾಳೆ ಹೆಂಗೆ ನೋಡ್ರಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲೆ, ಉಡುಪಿ ಅಂಗಡಿಯ ಉಪ್ಪೀಟ, ಯಾಕೆ ಮನ್ಯಾಗ ಮಾಡಕ್ಕೆ ಬರಲ್ಲ ಆಕಿಗೆ. ಉಡುಪಿ ಅಂಗಡಿಯ ಉಪ್ಪೀಟ ನೆನೆದಾರ ಬಾಯಾಗ ನೀರ ಬರ್ತಾವ. ತಾಯಂದ್ರೆ ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ. ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ, TV ನೋಡ್ಕೊತ ಕೂತ್ರಪ್ಪ ಅಂತಂದ್ರೆ ಮಕ್ಕಳು ನಮ್ಮನ್ನು ಮತ್ತೆ ನಾಳೆ ವೃದ್ಧಾಶ್ರಮಕ್ಕೆ ಕಳಿಸ್ತಿರ್ತಾರೆ. ಲಕ್ಷದಾಗ ಇಟ್ಕೋರಿ. ಇನ್ನು ಶಿಕ್ಷಕರಾದವ್ರ ಬಗ್ಗೆ 1-2 ಮಾತು ಹೇಳ್ತೇನೆ ನಾನು. ನಾನು ಹೈಸ್ಕೂಲ್ದೊಳಗೆ 40 ವರ್ಷ ಸೇವಾ ಮಾಡಿ
ರಾಜ್ಯ ರಾಷ್ಟ್ರ ಪ್ರಶಸ್ತಿ ಬಂದ ನಂತರ ಒಂದು ಘಟನೆ ನಡೀತು ನಮ್ಮ ಶಾಲ್ಯಾಗ. ಇದು ಕೇಳುವಂಗದೆ, ನಮ್ಮ ಶಿಕ್ಷಕರು ಕೇಳುವಂಗೈತಿ, ನಿಮ್ಮ ಪಾಲಕರು ಕೇಳುವಂಗದೆ. 8ನೇ ಎತ್ತಕ್ಕೆ ಒಂದು ಹುಟ್ಟುಹಬ್ಬ ಇತ್ತು ಹುಡುಗಂದ. ನಡೆದ ಘಟನೆ ಇದು. ಗುರುರಾಜ್ ಕರಜಗಿ ಅವರು ಭಾಳ ಚಂದ ಹೇಳ್ತಾರೆ ಇದನ್ನು, ಯೂಟ್ಯೂಬ್ದಾಗ ಕೇಳ್ರಿ. ಅವಾಗ್ರೆ ಗುರುರಾಜ್ ಕರಜಗಿ ಅವ್ರ ಭಾಷಣಗಳನ್ನು, ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳನ್ನ ರೊಟ್ಟಿ ಮಾಡ್ಕೋತ ಅದು ಹಚ್ಚಿರಿ, ಯಾವುದಾ ಮೊಬೈಲ್ ಹಚ್ಚಿರಿ, ರೊಟ್ಟಿ ಮಾಡ್ಕೋತ ಕೇಳ್ರಿ, ಭಾಳ ಚಂದ ಹೇಳ್ತಾರೆ ಅವರು. ಆ ಗುರುರಾಜ್ ಕರಜಗಿ ಅವ್ರು ಹೇಳಿದ ಘಟನೆ ನನ್ನ ಶಾಲೆಯೊಳಗೆ ನಡೆದ ಘಟನೆ ಅದು. 2 ಪೀರಿಯಡ್ ಆದ ನಂತರ 10 ನಿಮಿಷ ಸುಟ್ಯಾಗ ಒಬ್ಬ ಹುಡುಗ ಕ್ಲಾಸ್ ಟೀಚರ್ ಕಡೆ ಬಂದ. ಸರ್, ನನ್ನ ಗಡಿಯಾರ ತುಡುಗಾಗೈತ್ರಿ ಅಂತಂದ. ಗಡಿಯಾರ ತುಡುಗಾಗೈತಿ ಅಂದ ಬಳಿಕ ಶಿಕ್ಷಕರು ಒಳಗೆ ಬಂದ ನಂತರ ಎಲ್ಲ ಹುಡುಗರನ್ನ ಕರೆಸಿ ಗಡಿಯಾರ ಯಾರು ತುಡುಗು ಮಾಡಿದಾರೆ ಯಾರೂ ಹೇಳಲಿಲ್ಲ. ಆ ವೇಳೆದಾಗ ಶಿಕ್ಷಕರು ಒಂದು ಮಾತು, ಇದು ಭಾಳ ನೆನಪಿಡ್ತಕ್ಕಂಥ ಘಟನೆ ಇದು. ಶಿಕ್ಷಕರು ಏನು ಮಾಡ್ತಾರೆ, ಎಲ್ಲರ ಕಣ್ಣು ಕಟ್ಕೋರಿ ಅಂತ ಹೇಳ್ತಾರೆ ಹುಡುಗರಿಗೆ ಕಣ್ಣು ಕಟ್ತಾರೆ. ಮತ್ತು ನಿಮ್ಮ ಕೈ ಚೀಲಗಳನ್ನ ನಿಮ್ಮ ಮುಂದೆ ಇಟ್ಕೋರಿ, ನಿಮ್ಮ ಪ್ಯಾಟಿ ಪುಸ್ತಕಗಳನ್ನ, ಮತ್ತೆಲ್ಲರೂ ಕಣ್ಣು ಕಟ್ಕೋರಿ ಅಂದಾಗ ಗುರುಗಳು ಎಲ್ಲರದು ಕಿಸೆ ಚೆಕ್ ಮಾಡಿದರು, ಅವ್ರ ಪಾಠ್ಯ ಪುಸ್ತಕಗಳನ್ನ ಚೆಕ್ ಮಾಡಿದರು. ಒಂದು ಹುಡುಗನ ಕಿಶಾಗ ಆ ಗಡಿಯಾರ ಸಿಕ್ಕಿದ ನಂತರ ಆ ಹುಡುಗ ಯಾರು ಅನ್ನೋದ ಆ ಹುಡುಗ ಹೇಳಿಲ್ಲ, ಅವರು ಕಣ್ಣು ಕಟ್ಟಿರಿ ಎಲ್ಲರೂ. ಆ ಗಡಿಯಾರವನ್ನು ಯಾರು ಕಳೆದಿತ್ತು ಅವ್ರಿಗೆ ಕೊಡ್ತಾರೆ. ಮುಂದೆ 15-20 ವರ್ಷಗಳಾದ ನಂತರ ಆ ಶಿಕ್ಷಕನ ಇಂಥ ಸಮಾರಂಭ ಕರೆಸಿರ್ತಾರೆ. ಅಲ್ಲಿ ಒಬ್ಬ AC ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದಿರ್ತಾರೆ, ಗೆಸ್ಟ್ ಆಗಿ. ಅವಾಗ ಯಾರಪ್ಪ ಅಂತಂದ್ರೆ ಆ ಯಾರು ಶಿಕ್ಷಕರು ಇದ್ರಲ್ಲ ಅವ್ರ ವಿದ್ಯಾರ್ಥಿ. ಅವ ಬಂದವನ ಆ ಶಿಕ್ಷಕರ ಕಾಲು ಹಿಡಿತಾನ. ನಾವು ಗುರುಗಳ ನಿಮಗೆ ನಾನು ಅನಂತ ಧನ್ಯವಾದಗಳು ಹೇಳ್ತೇನೆ ಅಂತಂದ. ಯಾಕ್ರಿ ಅಂತ ಕೇಳಿದ್ರೆ, ನನ್ನ ಗುರುತು ನಿಮಗೆ ಸಿಗಲಿಲ್ಲ. ಯಾವ ಶಾಲ್ಯಾಗ ನಾನು ಗಡಿಯಾರ ತುಡುಗಾಗಿತ್ತು ಆ ತುಡುಗು ಮಾಡಿದ ವಿದ್ಯಾರ್ಥಿ ನಾನು. ಒಂದು ವೇಳೆ ನೀವು ನನ್ನ ಅಂತ ಹೇಳಿದ್ರೆ ಸಾಲಿ ಬಿಟ್ಟು ನಾ ಮನೆಗೆ ಹೋಗ್ತಿದ್ದೆ. ನೀವು ನನ್ನ ಹೆಸರು ಹೇಳಲಿಲ್ಲ, ಮುಂದೆ ಸಾಲಿ ಕಲಿತ ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಗೀನಿ, ನಾನಾ ವಿದ್ಯಾರ್ಥಿ ಅಂತ ಹೇಳಿದಾಗ ಶಿಕ್ಷಕರು ಹೇಳ್ತಾರೆ ನನಗೂ ಗೊತ್ತಿಲ್ಲಪ್ಪ ನೀನೋ ಅನ್ನೋದು. ಯಾಕಂದ್ರೆ ನಾನು ಕಣ್ಣು ಕಟ್ಕೊಂಡೀನಿ. ಒಬ್ಬ ಶಿಕ್ಷಕನಾದವನ ಮಕ್ಕಳ ಮೇಲೆ ಆಗ್ತಕ್ಕಂಥ ಪರಿಣಾಮ. ಒಂದು ವೇಳೆ ಮಕ್ಕಳಿಗೆ ನಾವು ಬೇದು ಬಡ್ದೋಪ್ಪ ಅಂತಂದ್ರೆ ಆ ಮಗುವಿಗೆ ಇಡೀ ಆಯುಷ್ಯದಾಗ ನೆನಪುಳಿತದೆ. ಅಂಥ ನಾವು ಇವತ್ತು ಕಲಿಬೇಕಾಗಿದೆ. ಪ್ರಾಮಾಣಿಕತನಕ್ಕೆ ಹೆಸರಾದಂಥ ವ್ಯಕ್ತಿ CV ರಾಮಣ್ರವರು ಒಂದು ವಾಂಟೆಡ್ ತೆಗಿತಾರೆ CV ರಾಮನ್ ಇನ್ಸ್ಟಿಟ್ಯೂಷನ್ಗೆ. ಏನಂತ, ಒಬ್ಬ ಜೂನಿಯರ್ ಸೈಂಟಿಸ್ಟ್ ಬೇಕಂತ ತಿಳ್ಕೊಂಡ. 5 ಜನ ಬೇಕಾಗಿರ್ತಾರೆ, 3 ಜನ ಸೆಲೆಕ್ಷನ್ ಇರ್ತದೆ. ಇದೊಂದು ಘಟನೆ ಹೇಳಿ ನಾನು ಕಾರ್ಯಕ್ರಮ ಮುಕ್ತಾಯ ಮಾಡ್ತೇನೆ. ಆ ವೇಳೆದಾಗ ಏನಾಗ್ತದೆ, ವಾಂಟೆಡ್ ತೆಗೆದಾಗ ಎಲ್ಲರೂ ಬರ್ತಾರೆ, ಸುಮಾರು 500 ಜನ ಬರ್ತಾರೆ. 5 ಜನ ಸೆಲೆಕ್ಷನ್ ಮಾಡ್ತಾರೆ. 5 ಜನರು ಸೆಲೆಕ್ಷನ್ ಮಾಡಿ CV ರಾಮಣ್ರ ಕಡೆ ಕಳಿಸ್ತಾರೆ. CV ರಾಮನ್ ಯಾರು ಗೊತ್ತಿರಬೇಕು, ಮೊಟ್ಟ ಮೊದಲ ಭೌತಶಾಸ್ತ್ರದೊಳಗೆ ಭಾರತೀಯ ನೊಬೆಲ್ ಪಾರ್ಕ್ ಪಡೆದಿರ್ತಕ್ಕಂಥ CV ರಾಮಣ್ಣ. ಸಂಜೆ 5 ಗಂಟೆಗೆ ರಾಮನ್ ಕಡೆ ಕಳಿಸ್ತಾರೆ. 3 ಮಂದಿನ ಸೆಲೆಕ್ಷನ್ ಮಾಡಿ 2 ಮಂದಿನ TADA ಕೊಟ್ಟು ಕಳಿಸ್ತಾರೆ. CV ರಾಮನ್ರು ಧೋತ್ರ ಮ್ಯಾಲೆ ಒಂದು ಪೇಟ ಒಂದು ಕೋಟ್ ಹಾಕೊಂಡು ಹೋಗುತ್ತಿರುವಾಗ ಗಿಡದ ತಳಗ ಒಬ್ಬ ಹುಡುಗ ನೋಡ್ತಿರ್ತಾನೆ. ಆ ಹುಡುಗ ಯಾರಪ್ಪ ಅಂತಂದ್ರೆ ಇಂಟರ್ವ್ಯೂ 5ರಾಗ ಒಬ್ಬಿದ್ದಿರ್ತಕ್ಕಂಥ. ಆ ವೇಳೆದಾಗ ಅವ್ನು ಕರಿತಾನೆ, ನೋಡಪ್ಪ ಇಂಟರ್ವ್ಯೂ ಮುಗಿದದೆ, ನಿನ್ನ ಸೆಲೆಕ್ಷನ್ ಆಗೋದಿಲ್ಲ, ಯಾಕಂದ್ರೆ ನಿಮ್ಮ ಮನೆಗೆ ಹೋಗಂತ ಹೇಳ್ತಾನೆ. ನನ್ನ ಸೆಲೆಕ್ಷನ್ ಮಾಡ್ರಿ ಬೇಕಾದ್ರೆ ಬಿಡ್ರಿ. ಆ ಹುಡುಗ ಹೇಳ್ತಾನೆ, ನೀವು TADA ಕೊಡುವಾಗ ನನಗೆ 7 ರೂಪಾಯಿ ಹೆಚ್ಚಿಗೆ ಬಂದಿದ್ದಾವೆ, ಆ 7 ರೂಪಾಯಿ ನೀವು ತಗೋರಿ ಅಂತ ಹೇಳ್ತಾನೆ. ವಾಟ್ ಎ ಪೊಲೀಸ್ ಯು ಆರ್, ಎಷ್ಟು ಮೂರ್ಖಿದೆಯಪ್ಪ, ತಗೋಗಿ ಎಂಜಾಯ್ ಮಾಡೋಗ ಅಂತ ಹೇಳ್ತಾನೆ. ನನ್ನ ಮನಸ್ಸು ಒಪ್ಪೋದಿಲ್ಲ ರೀ ರಾಮಣ್ರವ್ರೆ, ಗುರುಗಳೇ ನನ್ನ ಮನಸ್ಸು ಒಪ್ಪೋದಿಲ್ಲ, 7 ರೂಪಾಯಿ ತಗೋ ಅಂತ ಹೇಳ್ತಾನೆ. 7 ರೂಪಾಯಿ CV ರಾಮಣ್ಗೆ ತಿರುಗಿ ಕೊಡ್ತಾನೆ. CV ರಾಮನ್ ಕಿಶೆ ಹಾಕೊಂಡು 4 ಹೆಜ್ಜೆ ಮುಂದೆ ಹೋಗ್ತಾರೆ. ಹಿಂದೆ ಬಂದು ಹೇಳ್ತಾರೆ, ಮಿಸ್ಟರ್ ಯು ಕಮ್ ಟುಮಾರೋ ಟು ಆಫೀಸ್ ಅಟ್ 10:30 ಆ್ಯಂಡ್ ಮೀಟ್ ಮೀ. 10 ಗಂಟೆಗೆ ನಾಳೆ ಬೆಳಗ್ಗೆ ಬಾ, ನಾನು ಆಫೀಸ್ಗೆ ಭೇಟಿ ಆಗೋ ಅಂತ ಹೇಳ್ತಾರೆ. ಆ ವಿದ್ಯಾರ್ಥಿ 10 ಗಂಟೆಗೆ ಮನೆಗೆ ರೂಮಿಗೆ ಇದಕ್ಕೆ ಆಫೀಸ್ಗೆ ಬರ್ತಾನೆ. ಅವನಿಗೆ ಖುಷಿ ಏನಪ್ಪ ಅಂತಂದರೆ, ನನ್ನ ಸೆಲೆಕ್ಷನ್ ಆಗಲಿ ಬೇಕಾದ್ರೆ ಬಿಡಲಿ, CV ರಾಮಣ್ರ ಪ್ರತ್ಯಕ್ಷ ನೋಡುವಂಥ ಭಾಗ್ಯ ನನಗೆ ಮತ್ತೊಮ್ಮೆ ಸಿಕ್ತಂತ ತಿಳ್ಕೊಂಡ ಅವ ಹೇಳ್ತಾನೆ. ಆ ವೇಳೆದಾಗ CV ರಾಮಣ್ರ ಒಂದು ಮಾತು ಹೇಳ್ತಾರೆ, ಅದು ಬಹಳ ನೆನಪಿಡ್ತಕ್ಕಂಥ ಮಾತು. ಓ ಮೈ ಡಿಯರ್ ಸ್ಟೂಡೆಂಟ್, ಯು ಫೇಲ್ಡ್ ಇನ್ ಫಿಸಿಕ್ಸ್ ಬಟ್ ಪಾಸ್ಡ್ ಇನ್ ಹ್ಯುಮ್ಯಾನಿಟಿ, ಸೊ ಐ ಹ್ಯಾವ್ ಕ್ರಿಯೇಟೆಡ್ 1 more post, ಗೋ ಅಂಡ್ ಮೈ ಜಾಯಿನ್ ಅಂತ ಹೇಳ್ತಾರೆ. ನೀನು ಫಿಸಿಕ್ಸ್ದಾಗ ಫೇಲ್ ಆಗಿರಬೇಕು, ಪ್ರಾಮಾಣಿಕತನದಾಗ ನೀವು ಪಾಸ್ ಆಗಿದ್ದೀವಿ, ನಾವು ಒಂದು ಹುದ್ದೆಯನ್ನು ತಯಾರು ಮಾಡಿದ್ದೀನಿ, ಅಲ್ಲಿ ಅಪಾಯಿಂಟ್ಮೆಂಟ್ ಆಗು ಅಂತ ಹೇಳ್ತಾನೆ. 6-7 ವರ್ಷ ತನಕ ಅಪಾಯಿಂಟ್ಮೆಂಟ್ ಆಗ್ತಾರೆ. ಅವನಿಗೆ ನೊಬೆಲ್ ಪಾರ್ಕ್ ಬಿಡ್ತದೆ. ಅದು ಬೇರೆ ಯಾರೋ ಅಲ್ಲ, ಚಂದ್ರಶೇಖರ್ ಸುಬ್ರಹ್ಮಣ್ಯ. ಲಕ್ಷದಾಗ ಇಟ್ಕೋರಿ, ಅವ ಚಂದ್ರಶೇಖರ್ ಸುಬ್ರಹ್ಮಣ್ಯ. ಒಂದು ವೇಳೆ ಅವನು ನೆಗ್ಲೆಕ್ಟ್ ಮಾಡಿದರೆ ಇವತ್ತು ಭೌತಶಾಸ್ತ್ರದಾಗ ಮತ್ತೊಂದು ನೊಬೆಲ್ ಪಾರ್ಷಕ ನಮ್ಗೆ ಬರ್ತಾ ಇರಲಿಲ್ಲ. ಇಂಥ ಸಂದರ್ಭದೊಳಗೆ ಇಂಥ ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ, ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಅಂಥ ಕಷ್ಟದೊಳಗೆ ಇಷ್ಟೆಲ್ಲ ಹುಡುಗರು ಮಾತಾಡ್ತಿದ್ರು, ತಾಯಂದ್ರೆ ಭಾಳ ಖುಷಿ ಕೂತಿದ್ದಾರೆ. ನಮ್ಮ ರೈತರ ಮಕ್ಕಳು ಬಂದಿದ್ದಾರೆ, ನಮ್ಮ ಅಧ್ಯಕ್ಷರು ರೈತರಿದ್ದಾರೆ. ಒಂದು ಮಾತನ್ನು ಹೇಳ್ತೇನೆ, ನಮ್ಮ ರೈತರು ಹೊಲದಾಗ ದುಡಿಯಾಕತ್ರಪ್ಪ ಅಂತಂದ್ರೆ ನಾನು ರೈತಾಕಿ ಮಾಡಿ ಬಂದವು. ಡಬ್ಬು ಬಿದ್ದು ಮಟ್ಟಿ ಹೊಡೆದವ, ರೋಳು ಹೊಡೆದವರು, ಎತ್ತುಗಳು ಹೊಡೆದವರು. ಈಗಿನ ಹುಡುಗರು ರೋಳು ಗೊತ್ತಿಲ್ಲ, ಎತ್ತು ಗೊತ್ತಿಲ್ಲ. ಆದರೆ ಈಗಿನ ಪ್ರದರ್ಶನ ಕೆಡಬೇಕಾಗಿತ್ತು ನಾವು.
ನಮ್ಮ ರೈತರು ಹೆಂಗೆ ಇರ್ತಾರೆ ಅನ್ನೋದೊಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮ್ಮ ರೈತರು 2 ಎತ್ತುಗಳ ರೋಳು ಹೂಡಿ ರಾಶಿ ಮಾಡ್ತಿದ್ರು. ಹೆಂಗೆ ರಾಶಿ ಮಾಡ್ಬೋದು ಹಾಡಂತಾರಪ್ಪ ಅಂತಂದ್ರೆ ಬೆಳತನಕ ಸುಂಕದಾಗಿದ್ರು ಅವ್ರಿಗೂ ದನವಾಗ್ತಿರ್ಕಿಲ್ಲ, ಮತ್ತು ಇರ್ತಕ್ಕಂಥ ಅವ್ರ ಎತ್ತುಗಳಿಗೂ ದನವಾಗ್ತಿರ್ಕಿಲ್ಲ. ಎಷ್ಟು ಚಂದ ಹಾಡ್ತಿದ್ರಪ್ಪ ಅಂತಂದ್ರೆ, ಚುಕ್ಕೋಡಿ ಚಿನವಾರ ಹುಕ್ಕೇರಿ ಹೂಗಾರ ಬಾಗಲಕೋಟಿ ಬಳಗಾರೋ, ಬಾಗಲಕೋಟಿ ಬಳಗಾರ ನಿಡಿಸಿದ ಬಳಿಯ ಬಾಗಲಕ ಬಡದ ಹೊಡೆದವು ಹುಲುಗ ತಿಳ್ಕೊಂಡ ಈ ಹುಡುಗರಿಗೆ ಕೇಳಿಸ್ಬೇಕು. 1-2 ಮಾತುಗಳು ಹುಡುಗರಿಗೆ ಕಿವಿಯಾಗಿ ಬೀಳಬೇಕು. ನಮ್ಮ ಹುಡುಗರಿಗೆ ಕೇವಲ ಟಿವಿ, ಡಿಸ್ಕೋ ಡ್ಯಾನ್ಸ್ ಇದನ್ನು ಬಿಟ್ಟರೆ ನಮ್ಮ ಮಕ್ಕಳಿಗೆ ಏನೂ ತೋರಿಸಿಲ್ಲ. ಮಕ್ಕಳು ತಪ್ಪಲ್ಲದು, ನಮ್ಮ ಪಾಲಕರು ತಪ್ಪದೆ. ನಾವು ಅವರಿಗೆ ಸರಿಯಾದಂಥ ಸಂಸ್ಕಾರವನ್ನು ಕೊಟ್ಟಿಲ್ಲ. ಶಿಕ್ಷಣ ಭಾಳ ಮಹತ್ವದಲ್ಲ, ಮಕ್ಕಳಿಗೆ ಸಂಸ್ಕಾರ ಮಕ್ಕಳು ಮಹತ್ವದ್ದು. ಅದಕ್ಕಾಗಿ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ, ನೀವು ದೇವರಿಗೆ ಕಾಲು ಬೀಳ್ತಾರೋ ಗೊತ್ತಿಲ್ಲ, ಆದ್ರೆ ಬರುವಾಗ ನಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸಾಲಿಗೆ ಬರಬೇಕು. ಸಾಲ್ಯಾಗ ಗುರುಗಳು ದೇವರು, ಮನೆಯಲ್ಲಿ ತಂದೆ ತಾಯಿ ದೇವರು. ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂತ ಹುಡುಗ ಜೀವನದೊಳಗೆ ಯಶಸ್ವಿ ಆಗ್ತಾನೆ. ಅವನೇ ಜೀವನದೊಳಗೆ ಒಂದು ದೊಡ್ಡ ಒಂದು ಸಾಧನೆಯನ್ನು ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಲಾಸ್ಟ್ದೊಳಗೆ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಬರ್ತದೆ, ಭಾಳ ಚಂದ. ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಯಾರು ಬಡವರು ಅಂತ ಕೇಳಿದರೆ ಬಡವನಾರೈ ಮಡದಿಯ ಒಲುವಿನ ಸವಿಯ ನರಿಯದವನು ಬಡವ, ಮಕ್ಕಳಾಟದಿ ಬೆರೆತು ನಗಲು ಅರಿದವನ ಬಡವ, ಉಡುರಾಜನ ಓಲಗದಲ್ಲಿ ಮೈ ಮರೆಯದವನು ಬಡವ, ಬಡ ಮನಸ್ಸೇ ಬಡವ ಮಂಕುತಿಮ್ಮ. ಒಂದು 3 ಮಾತು ಬರ್ತವೆ. ಯಾರು ಬಡವರು? ಕಾರ್ ಇಲ್ದವ ಬಡವೇಣ, ಹಣ ಇಲ್ದವ ಬಡವೇಣ, ರೊಕ್ಕಿಲ್ಲ. ಬಡವರು ಯಾರಪ್ಪ ಅಂತಂದ್ರೆ ಮಡದಿಯ ಒಲುವಿನ ಸವಿಯ ನರಿಯದವನು ಬಡವ. ಮದುವೆ ಆಗೈತಿ, 5 ಗಂಟೆಗೆ ಮನೆಗೆ ಬಂದಾನೆ, ಬಳಿ ಸಪ್ಪಳ ಮಾಡ್ತಾ ಕುಲು ಕುಲು ನಗುವ ನೀರು ಕೊಡುವ ಹೆಂಡತಿ ಮನೆಯಲ್ಲಿ ಇರಲಿಲ್ಲ ಅಂದ್ರೆ ಅವನಟ್ಟು ದರಿದ್ರ, ಅವನಟ್ಟು ಬಡವ, ಜಗತ್ತಲ್ಲಿ ಯಾರೂ ಇಲ್ಲ. ಏನಂತಾರೆ ಅಕ್ಕಾರ? ಬರಬರೀತಲ್ರಿ, ಅಕ್ಕಾರ ನಗ್ತಾರ ಅವರು. ಅದೇ ಪ್ರಕಾರ ಗಂಡ್ಮಕ್ಳು ಹಂಗೆ ಇರಬೇಕು. ಹೆಣ್ಮಕ್ಳು ಮನೆಗೆ ಬಂದ್ರ ಅಂತಂದ್ರೆ ನಗನಗದಾಗ ಈಗ ಬಂದೆ ಅಂತ ಕೇಳಬೇಕು, ಅಂದ್ರೆ ಖುಷಿ ಇರ್ತದೆ ಸಂಸಾರ. 2ನೇ ಮಾತು, ಮಕ್ಕಳಾಟದಿ ಬೆರೆತು ನಗಲು ಅರಿಗೆದವನು ಬಡವ. ನಾನು ಹೆಡ್ ಮಾಸ್ತರ, ನಾನು ಶ್ರೀಮಂತ ಅಂತ ತಿಳ್ಕೊಂಡು ಮನ್ಯಾಗ ಹೋಗಿ ಹೇಳಕತ್ರ ಹೆಂಡ್ತಿ ತತ್ತಾಳೆ, ನೀ ಸಾಲ್ಯಾಗ ಹೆಡ್ ಮಾಸ್ತರ, ಮನ್ಯಾಗ ನೀ ಹೆಂಡ್ತಿ ಗಂಡ, ಮಕ್ಕಳಿಗೆ ಅಪ್ಪ, ಸುಮ್ಮನೆ ಎದ್ದು ನೀರು ತಗೋ. ಮಕ್ಕಳ ಜೊತೆಗೆ ಆಟ ಆಡೋದು ಕಲಿಬೇಕು. ಕಲಿಲ್ಲ ಅಂದ್ರೆ ಅವನೋಡ ದರಿದ್ರೆ ಯಾರೂ ಇಲ್ಲ, ಅವನೋಡು ಬಡವ್ರು ಯಾರೂ ಇಲ್ಲ. ಇನ್ನು 3ನೇ ಮಾತು ಭಾಳ ಮಹತ್ವದದೆ, ಅದು ನಿಮಗೆ ಗ್ಯಾದ್ರಿಂಗ್ದಾಗ ಸಂಬಂಧಪಟ್ಟದೆ. ಯಾವುದಪ್ಪ ಅಂದರೆ ಉಡುರಾಜನ ಓಲಗದಲ್ಲಿ ಮೈ ಮರೆಯದವನು ಬಡವ. ಉಡುರಾಜ ಅಂದ್ರೆ ಇಂಥ ಸಭಾ, ಈ ಸಭಾದೊಳಗೆ ಒಂದು ಕ್ಷಣ ಮೈ ಮರಿಬೇಕು. ಎಲ್ಲಿ ಬಂದೇವನು ಗೊತ್ತಿರಬೇಕು. ಈಗ ನಮ್ಮ ತಾಯಂದ್ರೆ ಬಂದಿದ್ದಾರೆ, ನಾವು ಬಂದೆವು 6 ಗಂಟೆಗೆ, ಮುಂದಿನ ಬಾಗಲ ಹಿಕ್ಕಿ ಕಟ್ಟ ಬಂದೀನಿ, ಹಿಂದಿನ ಬಾಗಲ ಹಿಕ್ಕಿದೇನೋ ಇಲ್ಲ ಯಾಂಬಲ, ಎಮ್ಮಿ ದಾರಿ ತೆಗೆದೀನಿ, ಕರ ಕಟ್ಟಿದೇನೋ ಇಲ್ಲ ಯಾಂಬಲ. ಇನ್ನು ಕೆಲವೊಂದು ಆಫೀಸಿಂದ ಇಲ್ಲೇ ಬಂದಿದ್ದೀವಿ, ಮನ್ಯಾಗ ಹುಡುಗರು ಏನು ಮಾಡ್ತಾವೆ ಎಂಬಲ್ಲ. ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಅಬ್ಸೆಂಟ್. ದೇಹ ಇಲ್ಲಿ, ಮನಸ್ಸು ಮನೆ ಕಡೆ ಇದ್ರೆ ಇವತ್ತಿನ ಕಾರ್ಯಕ್ರಮದ ಪರಿಣಾಮ ನಿಮ್ಮ ಮೇಲೆ ಆಗೋದಿಲ್ಲ. ಹೇಳುವಂಥ ಮಾತುಗಳು ಭಾಳ ಅದಾವೆ. ಕೆಲವೊಂದು ಮೌಲ್ಯಯುತ ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ಳಲಿಕ್ಕೆ ಪ್ರಕಾಶ್ ಬೆಳಗಾರ್ ಅವರು ಭಾಳ ದಿವಸ ಹೇಳ್ತಿದ್ರು. ಅಂಥ ಮಾತುಗಳಿಗೆ ವಿರಾಮ ಕೊಟ್ಟ ತಮಗೆಲ್ಲ ಶರಣಾರ್ಥಿಗಳು. ನಮಸ್ಕಾರ. ಶ್ರೀ ಬಸು ಮೊಹಮ್ಮದಾಪುರ್ ಕರ್ನಾಟಕ ಕುಮಾರ ಹಾಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸರ್ ರಿಟೈರ್ಡ್ ASI ಸಾಹೇಬರು ಮುದೋಳ್, ಹಾಗೆ ಶ್ರೀ IA ಮುಲ್ಲಾ ಸರ್ ರಿಟೈರ್ಡ್ ASI ಸಾಹೇಬರು ರಬಕವಿ, ಶ್ರೀ RN ಆಡಿನ್ ಸರ್ ರಿಟೈರ್ಡ್ ASI ಸಾಹೇಬರು ರಬಕವಿ. ನಮ್ಮ ಶಾಲಾ ಸಿಬ್ಬಂದಿ ವತಿಯಿಂದ ತುಂಬ ಹೃದಯದ ವಂದನೆ, ಅಭಿನಂದನೆಗಳು. ನಿವೃತ್ತ ಮುಖ್ಯೋಪಾಧ್ಯಾಯರು ಯಕ್ಷಂಬ ಇವರಿಗೂ ಕೂಡ ನಮ್ಮ ಶಾಲೆ Game begins in 3, 2, 1.
ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಹರಿ ಆಯುಷ್ಯವಾಯಿತು ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಟ್ಟಿಯ ಮಾಡಯ್ಯ ಎನ್ನ ಕಾಯವ ತಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಟ್ಟಿಯ ಮಾಡಯ್ಯ ಅತಿ ಸರಾಗವ ಹಾಡಯ್ಯ ಪುರದ ರತ್ತಿ ಬಾಜಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಗುರುದೇವ ದೇವದಾನೇಶ್ವರ ಸ್ಮರಣೆಯು ನಮಗಾನಂದ ಕರುಣೆಯು ನಮಗಾನಂದ ಇಂದ ಬೆಳೆಯಲ್ಲಿ ಹೆಂಗೆ ಕಾಣಿಸ್ತೈತಿ ಅಂದ್ರೆ ಅದನ್ನು ಬೆಳೆಯಲಿನೂ ಹೌದು ಹಣ್ಣು ಬೆಳೆಯಲಿನೂ ಹೌದು ಇದು ಕೈಲಾಸ ಕಾಣಕತ್ತೈತಿ ಅದಕ್ಕಾಗಿ ಇಂದು ಮುಂಜಾನೆ 8 ಆಗಿತ್ತು ಆ ಟೈಮ್ದಾಗ ನಮ್ಮ ಬಡ್ಡಿಗಿರಿ ಬಸಣ್ಣ ನಮ್ಗಿಂತ ಪೈಲಾನ ಬೆಳೆಯಲಿ ಗುಡಿಗೆ ಬಂದರು ದೊಡ್ಡ ಎತ್ತಾಗಿ ಬಿಳಿ ಎತ್ತಾಗಿ ಅಪ್ಪ ನಿಂತಿದ್ದ ದೇವಿ ಒಳಗಿಂದ ಹೊರಗೆ ಬಂದು ಅವಾಗೇನೋ ಭಯ ಕೊಡಾಕತ್ತಿದ್ದರು ಯಾಕಂದ್ರೆ ಇಬ್ಬರು ಏನೋ ಇಂದ ಲೋಕದ ಬದ್ದಲ ಆ ಬಂಡಿಗಿರಿ ಬಸಣ್ಣ ಮೂಳು ಕೊಡ ಪ್ರಮಾಣದ ಹಾಲಸಿದ್ದ ಗಂಗಾದೇವಿ ಬಸಣ್ಣ ಏನೋ ಒಂದು ಚರ್ಚೆ ನಡೆಸಿದ್ರು ಅದಕ್ಕಾಗಿ ಅವ್ರು ಹೆಂಗೆ ಚರ್ಚೆ ನಡೆಸ್ತಾರಂದ್ರೆ ಜಗತ್ತಿನ ಕಲ್ಯಾಣಕ್ಕಾಗಿ ನಡೆಸ್ತಾರೆ ನಾವು ನೀವು ಜಗತ್ತಿನ ಕಲ್ಯಾಣಕ್ಕೆ ನಡೆಸಂಗಿಲ್ಲ ನಮ್ಮ ಜೀವದ ಬದಲು ಅಷ್ಟೇ ನಾವು ಕಾಳಜಿ ಮಾಡ್ತೀವಿ
ಗುರುದೇವ ದೇವದಾನೇಶ್ವರ ಸ್ಮರಣೆಯು ನಮಗಾನಂದ ಕರುಣೆಯು ನಮಗಾನಂದ. ಸರ್ವ ಸೃಷ್ಟಿಕರ್ತ ದೇವನೇ ನಮ್ಮ ಜೀವನ ನಿಮಗರ್ಚನೆ ನಿಮ್ಮ ಪ್ರೀತಿಯ ಸವಿ ನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ ನಮ್ಮ ಸರ್ವಸ್ವ ನೀನೇ ತಾನೇ ಸ್ತುತಿ ವಂದನೆ ಪರಮಾತ್ಮನೇ ಸರ್ವ ಸೃಷ್ಟಿಕರ್ತ ದೇವನೇ ನಮ್ಮ ಜೀವನ ನಿಮಗರ್ಚನೆ ನಿಮ್ಮ ಪ್ರೀತಿಯ ಸವಿ ನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಫ್ಯಾನಾಗಿ ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ, ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ. ಚಿಂಗಾರಿ ಚೌಕರಿ ನೀನೆ ನನ್ನ ಬಂಪರು ಲಾಟರಿ. ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಸೀನರಿ. ಒಮ್ಮೆ ಮನಸಾರೆ ಬೇಡಿದೆ ಹೇಳು ನೀನೇನು ಕೇಳಿದೆ, ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ ಪುಟ್ಟ ಇವಳನ್ನ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಸೀರೆಲಿ ಲುಕ್ಕು ಮಸ್ತು ಮ್ಯಾಜಿಕ್ಕು, ಅನುಮಾನ ಇಲ್ಲ ಇವಳು ಸ್ವೀಟ್ ಆದ ಶಾಕು. ಫ್ಯೂಚರು ಜೋರು ನಾವಾದ್ರೆ ಬೇರು, ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂತ ಆಫರು. ಬಾರೆ ಈ ರಿಕ್ಕು ಮಾಡದೆ ಜೋಡಿ ಸೆಟ್ ಆಗಿ ಹೋಗಿದೆ, ಗಾಡಿ ಸ್ಟಾರ್ಟ್ ಆಗಿ ನಿಂತಿದೆ, ಬಲಗಾಲು ಇಟ್ಟು ಹತ್ತ ಬಾರದೆ. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಂಗ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ನಕ್ ಬುಟ್ರೆ ಹಾಲು ಜೇನು. ದೇವರೇ ಇವಳು ದಾರಿ ತಪ್ಪಿ ಬಂದಿರುವಳೆ, ದೇವರೇ ಇವಳು ನಂಗೆ ಅತ್ತ ಫಿಕ್ಸ್ ಆಗಲೇ.
ಕುಮಾರಿ ಕೀರ್ತನಾ ಪಾಟೀಲ್ ಈ ವಿದ್ಯಾರ್ಥಿನಿಯನ್ನು ವೇದಿಕೆಯ ಬಲಭಾಗದಲ್ಲಿ ತಂದುಬಿಡಬೇಕು ಪಾಲಕ ಪೋಷಕರು. ಕುಮಾರಿ ಕೀರ್ತನಾ ಪಾಟೀಲ್. The game begins in 3, 2, 1. रिद्धि सिद्धि वृद्धि होती हाँ तेरे ही आने से, और सुंदर ये सृष्टि होती हाँ तेरे ही आने से। मोरया मोरया तेरे कोने में जो दानो छुपा है मोरया, उसपे ही जय हो तो दिग्विजय हो तेरी तरह मोरया। ज्वाला सी जलती है आंखों में जिसके भी दिल में तेरा नाम है, परवाह ही क्या उसका आरंभ कैसा है और कैसा परिणाम है। धरती अंबर सितारे है उसकी नजरें उतारे, डर भी उससे डरा रहे जिसकी रखवाली यारे, करता साया तेरा हे देवा श्री गणेश 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 देवा श्री गणेश। उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युं नमाम्यहम्।
जगज्जालपालं गजकण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोधिवासं गदर्पुष्पहासं जगत्सन्निवासं शतादिव्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं ಕುಮಾರ, ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹೇಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ಪವನ ಚರಣ ಪನ್ನಗ ಶಯನ, ಪವನ ಚರಣ ಪನ್ನಗ ಶಯನ, ಕಮಲ ರಮಣ ನಾರಾಯಣ, ಕಮಲ ರಮಣ ನಾರಾಯಣ, ನಾರಾಯಣ ಹರಿ ನಾರಾಯಣ. ಜಲವೆಲವ ಕಡು ಮೂರ್ಖ ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿಯನುವ ನಾಲಿಗೆಯನ. ಕಡುವೈರಿನ ಮಗವನು, ಕಡುವೈರಿನ ಮಗವನು ಮೃಡನಾಣೆ ಹೇಳುವೆನು, ಬಡಿದು ಕೊಲ್ಲುವೆ ಎಲ್ಲಿ ಸೋರುವವನ. ಆಕಾಶವೇ ವದನ, ಸೂರ್ಯ ಚಂದ್ರರೇ ನಯನ, ಗ್ರಹ ತಾರೆಗಳೇ ಅವನ ಆಭರಣವು, ಸಿಡಿಲು ಗುಡುಗೆ ನಗುವು, ಬ್ರಹ್ಮಾಂಡವೇ ತನುವು, ಪಾತಾಳದಲ್ಲಿರುವುದು ಹರಿಚರಣವು. ಪಾತಾಳದಲ್ಲಿ ಹರಿಚರಣ ಬಳಿಯಲ್ಲಿ ಅಲ್ಲಿಯೂ ಇದ್ದಾನೆ, ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಕಾಲದಲ್ಲಿ ಅಲ್ಲಿಯೂ ಇದ್ದಾನೆ, ಅಲ್ಲಿಯೂ ಇದ್ದಾನೆ. ಮುಖರಭೋಸ್ಯ ಮೃಗೇಂದ್ರ ಸುಗರ್ಜನ सबलमत्त गजेन्द्र विमर्दन विपिनराट् सदृशो बलवानयम् समनुजो हि नृसिंहवरस्तथा
ಭಯಪಡಬೇಡ ಮಗನೇ, ಧೈರ್ಯವಾಗಿರು. ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ, ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರಬೇಕು. वराहरूपं दैववरीशं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ